titled as Hooked. That means caught. ಈ ತಲೆಮರೆಹ ಹುಕ್ಡ್ ಅಥವಾ ಇದು ಸಿಕ್ಕಿಕೊಳ್ಳುವ ಎಂಬುದರ ಬಗ್ಗೆ ನಾವು ಓದುತ್ತೇವೆ. Okay. Let me start with a story. ಒಂದು ಕಥೆಯನ್ನು ಹೇಳಿ ಪ್ರಾರಂಭಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ. A everyday story. ಒಂದು ಪ್ರತಿನಿತ್ಯವೂ ಸಂಭವಿಸುವ ಒಂದು ಕಥೆ. A young man. ಒಬ್ಬ ಯೌವನಸ್ಥನು. Aimless and careless. ಅವನು ಯಾವ ಲಕ್ಷ್ಯವೂ ಇಲ್ಲದೆ ಒಂದು ಜಾಗರೂಕತೆ ಇಲ್ಲದೆ ಜೀವಿಸುತ್ತಾ ಇದ್ದನು. Bored with the day. ಅವನು ತುಂಬಾ ಏನ್ ಹೇಳ್ತದೆ ಬೇಸರವಾಗಿ ಜೀವಿಸುತ್ತಾ ಇದ್ದನು. Itching for some fun by the end of the day. ಕೆಲವು ತಮಾಷೆಗಳನ್ನು ಹೇಳಿ ಅವನು ಜೀವಿತವನ್ನು ಮುಗಿಯುತ್ತಾ ಇತ್ತು. Under the cover of darkness, he started moving out of his house. ಕತ್ತಲೆ ಬೀಳುವಾಗ ಅವನ ಮನೆಯಿಂದ ಅವನು ಹೊರಗಡೆ ಬರ್ತಾ ಇದ್ದನು. Nobody knows where is he and what is he doing. ಯಾರಿಗೂ ಇವನು ಎಲ್ಲಿ ಹೋಗುತ್ತಾನೆ, ಯಾವುದನ್ನು ಮಾಡುತ್ತಾನೆ ಎಂಬುದರ ಬಗ್ಗೆ ಗೊತ್ತಿರಲಿಲ್ಲ. He decided to move towards a walking street. ಅವನು ಆ ಬೀದಿಗಳಲ್ಲಿ ಅವನು ಬಹಳ ರಹಸ್ಯವಾಗಿ ಹೋಗುತ್ತಾ ಇದ್ದನು. That street is infamous for very bad life. ಆ ಸ್ಟ್ರೀಟ್ ಬೀದಿ ಎಂಬುದು ಕೆಟ್ಟ ತರದ ಜೀವಿತಕ್ಕೆ ಹೆಸರುಕೊಂಡ ಒಂದು ಬೀದಿಯಾಗಿತ್ತು. But this young man thought it could be just a fun walking around in that place and watching somebody doing this and that. ಅವನು ಯೋಚನೆ ಮಾಡಿದ್ದು ಅವನೇನು ಪಾಪದಲ್ಲಿ ಸಿಕ್ಕಿ ಬೀಳುವುದಿಲ್ಲ, ಆದ್ರೆ ಸುಮ್ಮನೆ ತಮಾಷೆಯಾಗಿ ಎಲ್ಲ ನಡೆದು ನೋಡಿಕೊಂಡು ಬರೋಣ ಎಂಬ ಭಾವನೆಯಲ್ಲಿ ಅವನು ಹೋಗುತ್ತಾ ಇದ್ದನು. He had no plan to fall into sin or anything. ಪಾಪದಲ್ಲಿ ಸಿಕ್ಕಿ ಬೀಳಬೇಕೆಂಬ ಯಾವ ಪ್ಲಾನು ಸಂಕಲ್ಪಗಳು ಅವನಲ್ಲಿ ಇರಲಿಲ್ಲ. Just some fun. ಸ್ವಲ್ಪ ತಮಾಷೆಗಾಗಿ ಅವನಲ್ಲಿ ಮಾಡುತ್ತಾ ಇದ್ದನು, ಹೋಗುತ್ತಾ ಇದ್ದನು. He is walking around there. ಆ ಸ್ಥಳದ ಸುತ್ತಲೂ ಅವನು ಅಲೆದಾಡುತ್ತಾ ಇದ್ದನು. That's the time. ಒಂದು ಸಮಯ ಬಂದಾಗ there is a woman appearing in the scene. ಆ ಸ್ಟ್ರೀಟ್ ಅಲ್ಲಿ ಒಬ್ಬ ಹುಡುಗಿಯನ್ನು ಅಲ್ಲಿ ಪ್ರತ್ಯಕ್ಷವಾಗುವಂತದನ್ನು ನೋಡಿದ. Great looks. ಅದು ಚೆನ್ನಾಗಿ ನೋಡುತ್ತಾ ಇತ್ತು. Lovely speech. ಪ್ರೀತಿಯ ಮಾತುಗಳು ಆಡುತ್ತಾ ಇತ್ತು. Jenitu padantaha sihi mattu. That's how you say sweet talk, honey talk. ತುಂಬಾ ಪ್ರೀತಿಯ ಸಂಭಾಷಣೆಗಳು ಮಾಡುತ್ತಾ ಇತ್ತು. Oh, very lovely, good to speak. ಮಾತಾಡಕ್ಕೆ ತುಂಬಾ ಅಂದವಾಗಿ ಸಂತೋಷವಾಗಿ ಇದ್ದ. Honey dripping. ಜೇನು ಹರಿಯುತ್ತಾ ಇತ್ತು. And he thought this looks a big accidental meeting. ಇದು ಒಂದು ಅಕಸ್ಮಾತ್ ಆಗಿ ನಡೆದಂತ ಘಟನೆ. She is very street smart girl. ಅವಳು ಆ ಸ್ಟ್ರೀಟ್ ಅಲ್ಲಿರುವ ಒಬ್ಬ ಹುಡುಗಿಯಾಗಿದ್ದಳು. Anybody will have a second look at her. ಯಾರು ಒಮ್ಮೆ ನೋಡಿದರೂ ಇನ್ನೊಂದು ಸಲ ತಿರುಗಿ ನೋಡುತ್ತಿತ್ತು. So this young man started thinking. ಅದರಿಂದ ಯವನಸ್ಥನು ಈ ರೀತಿಯಾಗಿ ಚಿಂತಿಸಲಿಕ್ಕೆ ಪ್ರಾರಂಭಿಸಿದ. And suddenly this girl started talking to him. ಕೂಡಲೇ ಆ ಹುಡುಗಿ ಇವನೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದ. She also told him, "Suk, I am also feeling bored and lonely at home, just like you." ಅವಳು ಹೇಳಿದ, ನಾನು ನಿನ್ನ ಹಾಗೆ ಮನೆಯಲ್ಲಿ ತುಂಬಾ ಬೇಸರಗೊಂಡು ತುಂಬಾ ಸಮಸ್ಯೆಯಲ್ಲಿ ನಾನು ಇದ್ದಾನೆ. I am also looking for some fun. ನಾನು ಕೂಡ ಸ್ವಲ್ಪ ಸಂತೋಷವಾಗಿರಲಿಕ್ಕೆ ನಾನು ನೋಡ್ತಾ ಇದ್ದ. It's very safe. ಇದು ಸುರಕ್ಷಿತವಾಗಿರುವಂತ ಒಂದು ಪ್ಲೇಸ್. Nobody will know. ಯಾರು ನಮ್ಮನ್ನು ನೋಡುವುದಿಲ್ಲ. It can be covered up easily. ನಮಗೆ ಎಲ್ಲಾ ಕಣ್ಣುಗಳಿಂದ ಮುಚ್ಚುಮರೆಯಾಗಿರಲಿಕ್ಕೆ ಆಗುತ್ತದೆ. It is assurance of safety. ಅವಳು ಆ ಸುರಕ್ಷಿತದ ಬಗ್ಗೆ ಅವನಿಗೆ ಭರವಸೆ ಕೊಡುತ್ತಾ ಇತ್ತು. There is no commitment required, just one night stand. ಯಾವ ಸಮರ್ಪಣೆಯದು ಅವಶ್ಯವಿಲ್ಲ, ಒಂದು ರಾತ್ರಿ ಒಟ್ಟಿಗೆ ಇರೋಣ. And that man went with her to her home. ಆ ಯೌವನಸ್ಥನು ಅವಳ ಜೊತೆ ಅವಳ ಮನೆಗೆ ತೆರಳಿದ. Like an ox goes to the slaughter,
ಒಬ್ಬ ಹಸು ವಧ್ಯಸ್ಥಾನಕ್ಕೆ ಹೋಗುವ ರೀತಿಯಲ್ಲಿ ಅವನು ಹೋದನು. As a bird hastens to the snare. ಒಬ್ಬ ಪಕ್ಷಿ ಬಲೆಗೆ ಬೀಳುವ ಹಾಗೆ ಅವನು ಹೋದನು. Until an arrow pierced through his liver. ಅವನ ಕರಳಿನಲ್ಲಿ ಒಬ್ಬ ಬಾಣವನ್ನು ತಗುಲುವ ವರೆಗೂ ಅವನು ಹೋದನು. This is an everyday story. ಇದೊಂದು ಸಾಮಾನ್ಯವಾದ ಸಾಧಾರಣ ನಡೆಯುತ್ತಾ ಇರುವ ಒಂದು ಕಥೆ. And this story is captured in Proverbs chapter 7 verses 1 to 23. ಈ ಕಥೆಯ ವಿವರಣೆ ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನಾವು ಓದುತ್ತೇವೆ. And this is our story. ಇದೊಂದು ಕಥೆಯಾಗಿ ಇರುತ್ತದೆ. Every young person's story. ಇದು ಎಲ್ಲಾ ಯೌವನಸ್ಥರು ಅವರಿಗೂ ಸಂಭವಿಸಲಿಕ್ಕಿರುವ ಒಂದು ಕಥೆಯಾಗಿದೆ. A careless day. ಒಂದು ಜಾಗರೂಕತೆ ಇಲ್ಲದ ಒಂದು ದಿನ. A bored day. ಬೇಸರಗೊಂಡ ಬೋರ್ ಆಗಿರುವಂತ ಒಂದು ದಿನ. A lonely day. ಒಂದು ಏಕಾಂತವಾಗಿರುವ ಯಾರೊಟ್ಟಿಗೆ ಮಾತನಾಡಕ್ಕಿಲ್ಲದೆ ಒಂಟಿಯಾಗಿರುವ ಒಂದು ದಿನ. Looking out for some fun. ಏನಾದ್ರೂ ಒಂದು ಕಾರ್ಯದಲ್ಲಿ ಏರ್ಪಡಬೇಕು ಎಂಬುದಾಗಿ ಭಾವಿಸಿರುವ ಒಂದು ದಿನ. And exactly at that time some kind of temptation comes to your face. ಆ ರೀತಿಯಾಗಿದ್ದಂತ ಆ ದಿನ ಒಂದು ಪರೀಕ್ಷೆಯನ್ನು ಅವನ ಮುಂದೆ ಬರುತ್ತಾ ಇತ್ತು. Falling into it. ಅವನದರಲ್ಲಿ ಬಿದ್ದು ಹೋದನು. And by the time that you realize there is an arrow on your liver. ಅವನು ಕಾರ್ಯಗಳು ತಿಳುಕೊಳ್ಳುವುದನ್ನ ಮುಂಚಿತವಾಗಿ ಒಂದು ಅಸ್ತ್ರವನ್ನು ಅವನ ಕರಡಿನಲ್ಲಿ ತಗುಲಿತು. Why temptations? ಯಾಕೆ ಈ ಪರೀಕ್ಷೆಗಳು ಬರುತ್ತದೆ? From this story we can learn a few things. ಈ ಕಥೆಯಿಂದ ಅನೇಕ ಸಂಗತಿಗಳು ನಮಗೆ ಕಲಿಯಬಹುದು. First of all, it highlights immediate pleasure that we can take. That's what temptation does. ಪರೀಕ್ಷೆಗಳು ಅದು ಕೊಡುವಂತ ಒಂದು ರಸ ಸಂತೋಷ ಅದರಲ್ಲಿ ನಾವು ಕಾಣ್ತೇವೆ. On the spot, immediate. ಕೂಡಲೇ ಬೇಗ ಶೀಘ್ರವಾಗಿ ಸಿಕ್ಕುವ ಒಂದು ಆನಂದ ಆ ಪರೀಕ್ಷೆಗಳಲ್ಲಿ ಕಾಣುತ್ತೇವೆ. It also highlights safety from being caught. Nobody will see. Don't worry. Everything is safe. You can do it. ಎರಡನೇದಾಗಿ ಅದರಲ್ಲಿ ಒಂದು ಸುರಕ್ಷಿತತ್ವ, ಯಾರು ಕಾಣುವುದಿಲ್ಲ, ನಾನು ಹಿಡಿಯಲ್ಪಡುವುದಿಲ್ಲ ಎಂಬ ಒಂದು ತಪ್ಪು ಭಾವನೆ. It also tells you that you would be very victorious. You would be the hero. You will be the heroine. You will be great. You will have a great time. ಅದು ಮೂರನೇದಾಗಿ ಇದು ಮಾಡುವಾಗ ನೀವು ಒಬ್ಬ ಹೀರೋ ಆಗಿ ನಾಯಕನ ತರ ನಾಯಕಿಯ ಹಾಗೆ ನೀವು ಅಭಿಮಾನ ಉಳ್ಳವರಾಗಿ ಇರ್ತಾರೆ. And it also tells you you don't need to do every day all this stuff. Just once, just try it once, one experience. ಇದು ದಿನಾಲು ನಾನು ಮಾಡಬೇಕಾದ ತಪ್ಪುಗಳಲ್ಲ, ಯಾವುದಾದ್ರೂ ಒಂದು ದಿನ ಅಕಸ್ಮಾತ್ ಆಗಿ ಈ ದಿನ ಎಂಬುದಾಗಿ ಅವನು ಭಾವಿಸುತ್ತಾನೆ. That's how temptations comes to us packaged. ಈ ರೀತಿಯಾಗಿ ಪರೀಕ್ಷೆಗಳು ನಮ್ಮ ಜೀವಿತಗಳಲ್ಲಿ ಬರುತ್ತದೆ. But it covers up some truths. ಆದ್ರೆ ಇದು ಕೆಲವು ನಿಜ ಕಾರ್ಯಗಳು ಅದು ಮುಚ್ಚಿಡುತ್ತದೆ, ಮರೆ ಮಾಡುತ್ತದೆ. It covers up telling you the truth about your ultimate purpose of your life. ಇದು ನಿಮ್ಮ ಜೀವಿತದ ಅಲ್ಟಿಮೇಟ್ ಆತ್ಯಂತಿಕ ಆ ಲಕ್ಷ್ಯ ಏನೆಂಬುದನ್ನು ಅದು ಮುಚ್ಚಿಡುತ್ತದೆ. It covers up the consequence, the sword on liver. That's going to kill you. That's going to take away your testimony, your joy. ಈ ಪರೀಕ್ಷೆಯಲ್ಲಿ ಸಿಕ್ಕಿ ಬಿದ್ದರೆ ಅದನ್ನ ದೆಸೆಯಿಂದ ಸಂಭವಿಸಲಿಕ್ಕಿರುವ ಆ ಶಿಕ್ಷೆ, ಆ ಕರಳಲ್ಲಿ ಅಸ್ತ್ರವನ್ನು ತಗುಲುವಂತ ರೀತಿಯಲ್ಲಿ ಶಿಕ್ಷೆ, ಅದನ್ನ ಪರಿಣಾಮ ಇದೆಲ್ಲವನ್ನು ಕವರ್ ಅಪ್ ಮಾಡುತ್ತದೆ, ಮುಚ್ಚುಮರೆ ಮಾಡುತ್ತದೆ. Many a times we don't realize that the kind of images, many people are getting addicted to this pornography in net. We don't realize this, what you are seeing is going to remain in your head for your life. ಈ ಮೊಬೈಲ್ ಅಲ್ಲಿ, ಟಿವಿಯಲ್ಲಿ ನೋಡುವ ಪೋರ್ನೋಗ್ರಾಫಿ, ತಪ್ಪಾದ ಕಾರ್ಯಗಳು, ಇಮ್ಮೋರಲ್ ಕಾರ್ಯಗಳು,
ಅದು ಒಮ್ಮೆ ನೋಡಿದರೆ ಜೀವನ ಪೂರ್ತಿ ನಮ್ಮ ಮನಸ್ಸಿನಿಂದ ಅದು ತೆಗೆದು ಹಾಕಲು ಅಸಾಧ್ಯವಾಗಿದೆ. Many of you don't understand that this will affect your family lives. ಈ ಕಾರ್ಯಗಳು ಕುಟುಂಬ ಜೀವಿತವನ್ನು ಅದು ಹಾಳು ಮಾಡುತ್ತದೆ ಎಂಬುದನ್ನು ಅನೇಕರಿಗೆ ಗೊತ್ತಿಲ್ಲ. It can't help, it will not allow you to keep good relationships because your mind is polluted. ಕಾರಣ ಒಳ್ಳೆ ಸಂಬಂಧಗಳನ್ನು ಬಳಸಿಕೊಳ್ಳಲು ಆಗುವುದಿಲ್ಲ, ಕಾರಣ ನಮ್ಮ ಮನಸ್ಸು ಅದು ಕಲುಷಿತವಾಗಿದೆ. It destroy our personality. ನಮ್ಮ ವ್ಯಕ್ತಿತ್ವವನ್ನು ಅದು ಹಾಳು ಮಾಡುತ್ತದೆ. It covers up telling us the defeat and the guilt that you will feel after doing this. ಈ ಪಾಪದಲ್ಲಿ ಅಪಜಯದಲ್ಲಿ ಬೀಳುವ ದಿನ ದೆಸೆಯಿಂದ ಅದರ ನಿಮಿತ್ತವಾಗಿ ಸಂಭವಿಸುವ ಅಪಜಯ, ಆಮೇಲೆ ಆ ಗಿಲ್ಟ್, ಆ ಹೃದಯವು ನಮ್ಮನ್ನು ದೂರುವಂತದು, ಅದು ನಾವು ರಕ್ಷೆ ಮಾಡುವುದಿಲ್ಲ. It also covers up that this will become a habit. You can't stop it with once. ಇದು ಒಮ್ಮೆ ನಾನು ಹೋಗುತ್ತೇನೆ ಎಂಬುದಾಗಿ ಭಾವಿಸಿಕೊಂಡು ಆ ತಪ್ಪು ಮಾಡುತ್ತದೆ. ಆದ್ರೆ ಅದು ಅದರಲ್ಲಿ ಒಮ್ಮೆ ಸಿಕ್ಕಿಬಿದ್ದರೆ ಅದರಿಂದ ತಪ್ಪಿಸಿಕೊಳ್ಳಲಾಗದೆ ಅದು ಡೈಲಿ ನಿರಂತರವಾಗಿ ನಮ್ಮನ್ನು ಹಿಡಿಯತಕ್ಕ ಒಂದು ಕಾರ್ಯವಾಗಿದೆ. I still remember meeting a young man, a believer, in a AIDS center. ಒಂದು ಏಡ್ಸ್ ಸೆಂಟರ್ ಅಲ್ಲಿ ಒಬ್ಬ ಯೌವನಸ್ಥನನ್ನು ಒಮ್ಮೆ ನೋಡಲು ನನಗೆ ಸಂಗತಿಯಾಯಿತು. This young man from a believer's family. ಈ ಯೌವನಸ್ಥನು ಒಂದು ನಂಬಿಕೆಯ ಕುಟುಂಬದಿಂದ ಬಂದವನಾಗಿದ್ದನು. In Bombay, he went for this one night stand. ಅವನು ಮುಂಬೈಯಲ್ಲಿ ಈ ರೀತಿಯಾಗಿ ಒಂದು ದಿನಕ್ಕಾಗಿ ಅವನು ಈ ತಪ್ಪಿಗೆ ಹೋದವನು. And he is today an AIDS patient in his 20s. ಈಗ ಅವನ 20 ವಯಸ್ಸಿನಲ್ಲಿ ಅವನೀಗ ಒಂದು ಏಡ್ಸ್ ಆಶ್ರಮದಲ್ಲಿ ಅವನು ಇದ್ದಾನೆ. This is terrible. ಇದು ಭಯಂಕರವಾಗಿದೆ. Don't take this lightly. ಇದು ನಿಸಾರವಾಗಿ ಇದು ಸುಮ್ಮನೆಂಬುದಾಗಿ ಭಾವಿಸಬಾರದು. Temptations are serious. ಪರಿಶೋಧನೆಗಳು, ಪರೀಕ್ಷೆಗಳು ಅದು ಬಹಳ ಗುರುತರವಾಗಿರುವಂತದ್ದಾಗಿದೆ. So one question in your mind is being tempted is a sin? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಬಹುದು, ಈ ಪರೀಕ್ಷೆಗಳು ಬರುವಂತದ್ದು ತಪ್ಪಾ? Answer is no. ಅದನ್ನ ಫಲಿತಾಂಶ ಏನೆಂದರೆ ಇಲ್ಲ, ನೋ ಎಂಬುದಾಗಿದೆ. Many of you would be happy. Oh, thank God. I am not the only one who is tempted. ನಿಮಗೆ ಸಂತೋಷವಾಗಿರಬಹುದು, ಪರೀಕ್ಷೆಗಳು ಬರುವಂತದ್ದು ತಪ್ಪಲ್ಲ ಎಂಬುದಾಗಿ ಕೇಳುವಾಗ. It's true. ಅದು ನಿಜವಾಗಿದೆ. Because just I heard an example. There will be crows flying on top of your head. That's not wrong. ಒಂದು ಉದಾಹರಣೆ ಹೇಳುವಾಗ, ಕಾಗೆಗಳು ನಮ್ಮ ತಲೆಯ ಮೇಲೆ ಹಾರುವುದು ಅದು ಸಹಜ. But ಆದರೆ this crow should not come and sit on your head, put a nest and dirty it out there. ಆದರೆ ಈ ಕಾಗೆಗಳು ನಮ್ಮ ತಲೆಯ ಮೇಲೆ ಇಳಿದು ಬಂತು ಅಲ್ಲಿ ಗೂಡು ಹಾಕಿ ಅದನ್ನು ತಲೆಯನ್ನು ಕಲ್ಮಶ ಮಾಡುವಂತದ್ದು ನಾವು ಎಂದಿಗೂ ಒಪ್ಪಿಕೊಳ್ಳಬಾರದು. That's the difference. ಅದಕ್ಕೆ ವ್ಯತ್ಯಾಸ ಇದೆ. Being tempted is not wrong. ಪರೀಕ್ಷಿಸಲ್ಪಡುವಂತದ್ದು ತಪ್ಪಲ್ಲ. Every one of us are tempted. ನಾವೆಲ್ಲರೂ ಒಂದು ರೀತಿಯಲ್ಲೇ ಅಲ್ಲಾದ್ರೆ ಇನ್ನೊಂದು ರೀತಿಯಲ್ಲಿ ಪರೀಕ್ಷಿಸಲ್ಪಡುತ್ತದೆ. Every age people are tempted. ಯಾವ ವಯಸ್ಸಿನಲ್ಲಿ ಇರುವವರಾದರೂ ಪರೀಕ್ಷೆಗೆ ಒಳಪಡುತ್ತದೆ. Be it Francis or Varghese or whoever, any age we are tempted. ಫ್ರಾನ್ಸಿಸ್ ಆದರೂ ವರ್ಗೀಸ್ ಆದರೂ ಯಾವ ವಯಸ್ಸಿನಲ್ಲಿ ಇರುವವರಾದರೂ ಪರೀಕ್ಷೆಗೆ ಒಳಪಡುತ್ತದೆ. If any one of you are not tempted, please refer to me. I will show you to a doctor. ನಿಮ್ಮಲ್ಲಿ ಯಾರಿಗಾದ್ರೂ ಪರೀಕ್ಷೆಗಳು ಬಂದಿಲ್ಲದಿದ್ದರೆ ನನಗೆ ಕೇಳಿರಿ, ನಾನು ನಿಮ್ಮನ್ನು ಒಂದು ಡಾಕ್ಟರ್ ಅನ್ನು ತೋರಿಸಬೇಕು. Because that is unnatural. ಕಾರಣ ಏನಂದ್ರೆ ಅದು ಅಸ್ವಾಭಾವಿಕವಾಗಿರುವಂತದ್ದು. We all are tempted. ನಾವೆಲ್ಲರೂ ಪರೀಕ್ಷೆಗಳಿಗೆ ಒಳಪಡುವವರು.
Jesus himself was tempted. Hebrew chapter 4 verse 15. ಆ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕೂಡ ಪರೀಕ್ಷೆಗಳಿಗೆ ಒಳಪಟ್ಟನು. In James chapter 1 and verse 2 we read, my brethren, count it all joy when you fall into diverse temptations. ಆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಓದುವಂತದ್ದು ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಕನ್ನಡದಲ್ಲಿ ಸಫರಿಂಗ್ಸ್ ಎಂಬುದಾಗಿ ಅದು ಕಾಣುತ್ತದೆ. That's fine. ಅವನು ಪರಿಶೋಧಿತನಾದ ಮೇಲೆ ಎಂಬುದಾಗಿ ನಾವು ಓದುತ್ತೇವೆ ವಾಕ್ಯದಲ್ಲಿ. So in English, it's the word used is when you fall. It's not if you fall. ಇಂಗ್ಲಿಷ್ ಅಲ್ಲಿ ನೀವು ಅದಕ್ಕೆ ಸಿಕ್ಕಿ ಬೀಳುವಾಗ, ಪರಿಶೋಧನೆಗೆ ಸಿಕ್ಕಿ ಬೀಳುವಾಗ ಎಂಬುದಾಗಿ ಅರ್ಥದಲ್ಲಿ ಕಾಣುತ್ತೇವೆ. It's not a question of if in case you get tempted. It's when you get tempted. It's a sure things to happen. ನೀವು ಪರಿಶೋಧಿತನಾದ ಮೇಲೆ ಎಂಬುದಾಗಿ ಅಕಸ್ಮಾತ್ ಆಗಿ ಅಥವಾ ಅಲ್ಲಿ ಆಪ್ಷನ್ ಏನು ಕಾಣುತ್ತಾ ಇಲ್ಲ, ಎಲ್ಲರಿಗೂ ಬರುವಂತದ್ದು. But yielding to temptation is what is sin. Listen to me carefully. ಶ್ರದ್ಧಿಸಿರಿ, ಪರೀಕ್ಷೆಗೆ ವಿಧೇಯರಾಗುವಂತದ್ದು ತಪ್ಪಾಗಿರುತ್ತದೆ. You want to read Romans chapter 6 verse 13? ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯನ ಓದುವಾಗ, neither yield ye your members as instruments of unrighteousness unto sin. ನಿಮ್ಮ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟ ಕೃತ್ಯವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಎಂಬುದಾಗಿ ಪೌಲನು ಹೇಳುತ್ತಾನೆ. That is sin. ಆ ರೀತಿಯಾಗಿ ನಾವು ಒಪ್ಪಿಸಿಕೊಡುವಾಗ, ನಮ್ಮ ಅಂಗಗಳನ್ನು ಪಾಪ ಮಾಡಕ್ಕೆ ಒಪ್ಪಿಸುವಾಗ ಅದು ತಪ್ಪಾಗಿದೆ. So, brothers and sisters, my dear brothers, sisters, if you are tempted, don't think that, oh, I am the only one tempted. I don't know whether anybody knows like what is going through in my mind. It looks like I am a very bad person. Don't think. It is normal. ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಪರಿಶೋಧನೆಗಳಿಗೆ, ಪರೀಕ್ಷೆಗಳಿಗೆ ಒಳಪಡುವಾಗ, ಅಯ್ಯೋ ನಾನೊಬ್ಬಳೇ ಈ ಪರೀಕ್ಷೆಯಲ್ಲಿ ಒಳಪಟ್ಟಿದ್ದಾನಲ್ಲ, ನಾನು ಎಂತ ದುಷ್ಕೃತ್ಯದಲ್ಲಿ ಬಿದ್ದಿರುವ ಮನುಷ್ಯನೆಂಬುದಾಗಿ ಅಳಬೇಡಿರಿ. Yes, but yielding to it, allowing it to come and work in your life and doing what it tells you, that's sin. ಆ ಪರೀಕ್ಷೆಗಳಿಗೆ ವಿಧೇಯರಾಗುವಂಥದ್ದು, ಆ ಪರೀಕ್ಷೆಗಳು ನಮ್ಮ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ನಾವು ಒಪ್ಪಿಸಿಕೊಡುವಂಥದ್ದು, ನಮ್ಮ ಅಂಗಗಳನ್ನು ಅದಕ್ಕಾಗಿ ಸಮರ್ಪಿಸುವಂಥದ್ದು, ಅದೇ ತಪ್ಪಾಗಿರುತ್ತದೆ. Now let's look at from where the temptation is coming so that we can stop it at source. ಯಾವ ಕಡೆಯಿಂದ ಅಥವಾ ಎಲ್ಲಿಂದ ಈ ಪರೀಕ್ಷೆಗಳು ಬರುತ್ತದೆ? Who are the potential enemies? ನಮ್ಮ ವೈರಿ ಯಾರಾಗಿದ್ದಾನೆ? First one is self. ನಮ್ಮ ಪ್ರಥಮ ವೈರಿ ಆಗಿರುವಂತದ್ದು ನಮ್ಮ ಸೆಲ್ಫ್, ನಮ್ಮ ಜಡ ಆಶೆಗಳು. Second would be society. ಎರಡನೆಯದು ನಮ್ಮ ಸಮಾಜ. Yes. And third one is your Satan. ಮೂರನೇ ವೈರಿ ಎಂಬುದು ಸೈತಾನನು. All right. Now let's look at this self. This is one area from where we get tempted. ಈ ಸೆಲ್ಫ್, ಈ ವಿಷಯದಲ್ಲಿ ನಾವು ಹೇರಳವಾಗಿ ಪರೀಕ್ಷೆಗಳಿಗೆ ಒಳಪಡುತ್ತದೆ. Self means we ourselves, right? ಸೆಲ್ಫ್ ಅಂದ್ರೆ pardon me? We ourselves, me, I am self, right? ಮೈ ಸೆಲ್ಫ್ ಅಂದ್ರೆ ನಾವೇ, ನಮ್ಮಿಂದಲೇ ಪರೀಕ್ಷೆಗಳು ಬರ್ತಾ ಇದೆ. It comes from within me. ನನ್ನ ಒಳಗಣಿಂದ ಪರೀಕ್ಷೆಗಳು ಹೊರಡುತ್ತಾ ಇದೆ. Where is it in me? ಅದು ನನ್ನಿಂದ ಯಾವ ಅಂಶದಿಂದ ಅದು ಬರುತ್ತದೆ? We all have normal natural needs in our body and in our mind. ಶರೀರದಲ್ಲಿ ಸ್ವಾಭಾವಿಕವಾಗಿ ಅನೇಕ ಕಾರ್ಯಗಳು ಅಗತ್ಯವಾಗಿರುತ್ತದೆ. I'll give you an example. ಒಂದು ಉದಾಹರಣೆಯನ್ನು ನಾನು ಹೇಳುತ್ತೀನಿ. We have to have food, isn't it? ನಮಗೆ ಭಕ್ಷಣ, ಊಟ ಅಗತ್ಯವಾಗಿರುವಂತ ಕಾರ್ಯವಾಗಿದೆ. That's a natural need. ಅದು ಸ್ವಾಭಾವಿಕವಾಗಿರುವಂತ ಒಂದು ಅಗತ್ಯವಾಗಿದೆ, ಊಟ ಬೇಕು ಎಂಬುದು. But when temptation comes, ಪರೀಕ್ಷೆ ಬರುವಂತದ್ದು in that area,
ಆ ವಿಷಯದಲ್ಲಿ ಪರೀಕ್ಷೆ ಬರುವಂತದ್ದು, our whole aim of life will become what can I eat and how can I eat and where can I eat. ನಮ್ಮ ಜೀವನ ಪೂರ್ತಿ ನಾವು ಯಾವುದನ್ನು ಊಟ ಮಾಡಬೇಕು, ಎಲ್ಲಿಂದ ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಇದರ ಬಗ್ಗೆ ಮಾತ್ರ ಆಗಿರುವಾಗ ಅದು ನಾವು ಪರೀಕ್ಷೆಗೆ ಒಳಪಡುತ್ತದೆ. Francis and I come from a town where there was a gentleman called Erappai Chetan. ನಾವು ಬಂದಿರುವ ಆ ಪಟ್ಟಣದಲ್ಲಿ ರೆಪ್ಪಾಯಿ ಎಂಬ ಒಬ್ಬ ಮನುಷ್ಯನಿದ್ದನು. He can eat 500 idlis for breakfast. ಆ ಮನುಷ್ಯನಿಗೆ 500 ಇಡ್ಡಲಿಗಳು ತಿನ್ನತಕ್ಕ ಸಾಮರ್ಥ್ಯವಿತ್ತು. So his life is full on food. ಅವನ ಜೀವಿತವು ಪೂರ್ತಿ ಊಟ ಎಂಬ ವಿಷಯದಲ್ಲಿ ಮಾತ್ರ ಕೇಂದ್ರೀಕರಿಸುವಂತದ್ದು. You see, the natural instinct of need of food is extended to temptations to the other extreme. ಸ್ವಾಭಾವಿಕ ಅಗತ್ಯಗಳಾಗಿರುವಂತ ವಿಷಯವನ್ನೇ ಅದನ್ನೇ ಒಂದು ಎಕ್ಸ್ಟ್ರೀಮ್ಗೆ ಹೋದರೆ ತಪ್ಪಾಗಿ ಮಾರ್ಪಡುತ್ತದೆ. Sleep, that's a natural need. ನಿದ್ರೆ ಎಂಬುದು ಸ್ವಾಭಾವಿಕವಾದ ಒಂದು ಅವಶ್ಯವಾಗಿದೆ. When Satan influences that, it becomes laziness. ಆದರೆ ಸೈತಾನನು ಅದರ ಮೇಲೆ ಪರೀಕ್ಷಿಸುವಾಗ ನಾವು ಸೋಮಾರಿಗಳಾಗಿ ನಾವು ಮಾರ್ಪಡುತ್ತದೆ. Sexual desires is part of a family life God has kept. ಲೈಂಗಿಕ ಅಗತ್ಯಗಳು ಅದು ದೇವರೇ ಕೊಟ್ಟಿರುವ ಕಾರ್ಯಗಳಾಗಿವೆ. It should never be used outside marriage. ಆದ್ರೆ ವಿವಾಹ ಜೀವಿತದ ಹೊರಗೆ ಅದನ್ನ ಆ ಬೌಂಡರಿಗೆ ಹೊರಗೆ ನಾವು ಹೋಗಬಾರದು. But when Satan brings in that natural desire God has kept within the family, goes out of the family before marriage, after marriage, and it becomes adultery and fornication. ವಿವಾಹ ಜೀವಿತದ ಒಳಗಡೆ ನಾವು ಅನುಭವಿಸಬೇಕಾದ ಆ ಕಾರ್ಯಗಳು ಅದನ್ನ ಹೊರಗೆ ಹೋಗುವಾಗ ಮದುವೆಗೆ ಮುಂಚಿತವಾಗಿಯೂ ಮದುವೆ ಆದ ನಂತರವೂ ಆ ರೀತಿಯಾಗಿ ಹೋಗುವಾಗ ಅದರಲ್ಲಿ ಸೈತಾನನು ನಮ್ಮನ್ನು ಸಿಕ್ಕಿ ಬೀಳಿಸಲಿಕ್ಕೆ ಪರೀಕ್ಷೆಗಳು ಕಳಗಿಸುತ್ತದೆ. After a lot of work, we all need to relax. That's a natural need. ಜಾಸ್ತಿ ಕೆಲಸ ಮಾಡಿದ ನಂತರ ನಾವು ವಿಶ್ರಾಂತಿ ಪಡೆದುಕೊಳ್ಳಬೇಕಾದದ್ದು ಅಗತ್ಯವಾಗಿರುತ್ತದೆ. But today's world, particularly the young ones, what happens? Entertainment has become the part of their need. ಇದು ವಿಶ್ರಾಂತಿ ಪಡೆದುಕೊಳ್ಳಬೇಕಾದದ್ದು, ರೆಸ್ಟ್ ಮಾಡಿಕೊಳ್ಳಬೇಕಾದದ್ದು ಅಗತ್ಯವಾಗಿರುತ್ತದೆ. ಆದ್ರೆ ಈಗಿನ ಕಾಲದಲ್ಲಿ ಯವನಸ್ಥರು ಏನ್ ಮಾಡುತ್ತಾರೆ ಅಂದ್ರೆ ಅದನ್ನೇ ಅವರ ಜೀವಿತ ಲಕ್ಷ್ಯವಾಗಿ ಕಾಣುತ್ತೇವೆ. Each one of us run with our smartphones as if our life oxygen comes from that. ನಾವೆಲ್ಲರೂ ನಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಅನೇಕ ಗಂಟೆಗಳ ಕಾಲ ಕಳೆಯುತ್ತದೆ, ಅದರಿಂದ ನಮಗೆ ಆಕ್ಸಿಜನ್ ಸಿಕ್ಕುವ ಹಾಗೆ. So the relaxation requirement has become an indulgence of entertainment of us all the time. ನಮಗೆ ವಿಶ್ರಾಂತಿ ಸಿಕ್ಕಬೇಕಾದ ಆ ವಿಷಯಗಳು ಈಗ ನಮ್ಮ ಜೀವಿತವನ್ನೇ ನಿಯಂತ್ರಿಸುವ ವಿಷಯಗಳಾಗಿ ಮಾರ್ಪಡುತ್ತದೆ. So each of these legitimate needs of our human body and mind is taken up. Satan puts sin in it, and that gets extended as temptation from within ourselves. ನಮಗೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ನಮಗೆ ಸಿಕ್ಕಬೇಕಾದ ಶಾರೀರಿಕ ಅವಶ್ಯಗಳು ಸೈತಾನನು ಅದರ ಮೇಲೆ ಕೆಲಸ ಮಾಡಿ ಅದು ನಮ್ಮನ್ನು ಇನ್ನೊಂದು ಎಕ್ಸ್ಟ್ರೀಮಿಗೆ ತಂದು ಪಾಪ ಮಾಡಲಿಕ್ಕೆ, ದೇವರ ಚಿತ್ತವನ್ನು ಮೀರಿ ಜೀವಿಸಲಿಕ್ಕೆ ನಮ್ಮನ್ನು ನಡೆಸುತ್ತದೆ. ಅದರಿಂದ ಅದು ನಿಯಂತ್ರಿಸಬೇಕು. By the time everybody switched off, it looks like anybody is there alive. Can I get a hands up? ವಿಡಿಯೋ ಆಫ್ ಮಾಡಿ ಎಲ್ಲರೂ ನಿದ್ದೆ ಮಾಡುತ್ತಾ ಇದೆಯಾ? If you are still there, please give me a thumbs up. ನೀವು ಈಗ ಜೀವನದಿದ್ದರೆ ನಿಮ್ಮ ಕೈಯನ್ನು ಎತ್ತಿರಿ. Thanks, Joel. Thanks, Joyzy and team. Nobody else? Francis, it looks like our family prayer.
No, because ಈ ನೆಟ್ ಕಡಿಮೆ ಪ್ರಾಬ್ಲಮ್ ಇದೆ, ಅದರಿಂದ ಅವರು ವಿಡಿಯೋ ಆಫ್ ಮಾಡ್ತಾ ಇದ್ದಾರೆ. No problem. Everybody is there, no? It's there with you, right? Okay, all right. All right. How do we handle this problem? ಈ ಸಮಸ್ಯೆಗಳನ್ನು ನಾವು ಅದು ಹ್ಯಾಂಡಲ್ ಮಾಡುವುದು ಹೇಗೆ? I will bring you example from sports. ಕಾಯಿಗ ಸ್ಪೋರ್ಟ್ಸ್ ಇಂದ ನಿಮಗೆ ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. They also have the same problem of temptations. ಅವರಿಗೂ ಇದೇ ತರದ ಪರೀಕ್ಷೆಗಳು ಬರುವಂತದ್ದು ನಾವು ಕಾಣುತ್ತೇವೆ. And there was a great man who was staying very close to Isthmian festival of athletics in near Corinth. ಕೊರಿಂತ್ ಪಟ್ಟಣದಲ್ಲಿ ಅಲ್ಲಿ ನಡೆಯುತ್ತಾ ಇರುವ ಆ ಸ್ಪೋರ್ಟ್ಸ್ ಆ ವಿಷಯದಲ್ಲಿ ಇದ್ದಂತ ಒಂದು ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. And he has written that in our Bible, 1 Corinthians chapter 9 verse 24 and 25. That's the sports quotation. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 9ನೇ ಅಧ್ಯಾಯ ಅದನ್ನ 27ನೇ ವಾಕ್ಯದಲ್ಲಿ ಆ ಸ್ಪೋರ್ಟ್ಸಿನ ಬಗ್ಗೆ ಅದನ್ನ ವಿಷಯವಾಗಿ ಒಂದು ಉದಾಹರಣೆಯನ್ನು ಬರೆದಿರುವಂತದ್ದು ನಾವು ಕಾಣುತ್ತೇವೆ. It says that if you wanted to be having mastery, if you wanted to win the race, what you have to do, you have to be temperate in all things. You need to have self-control in all things. ನೀವು ಬಿರುದನ್ನು ಹೊಂದಬೇಕೆಂದಿದ್ದರೆ ನಿಮ್ಮ ಅಂಗಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕೆಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. How do you develop self-control like this? ಈ ರೀತಿಯಾಗಿ ಸೆಲ್ಫ್ ಕಂಟ್ರೋಲ್ ಹೇಗೆ ನಾವು ಹೊಂದಿಕೊಳ್ಳಬಹುದು? I just wanted to tell you, young brother and sister, if you can build up this self-control by the power of the Spirit, your life will be very, very successful and beautiful. ಪವಿತ್ರಾತ್ಮನ ಶಕ್ತಿಯಿಂದ ನೀವು ಸ್ವಯ ನಿಯಂತ್ರಣವನ್ನು ಸೆಲ್ಫ್ ಕಂಟ್ರೋಲ್ ಅನ್ನು ಹೊಂದಿಕೊಳ್ಳುವುದಾದರೆ ನಿಮ್ಮ ಜೀವಿತವು ಬಹಳ ಆನಂದಕರವಾಗಿ ಸಂತೋಷಕರವಾಗಿ ಇರುತ್ತದೆ. For which, first of all, we need to be ruthless against the things that defeats us. ನಮ್ಮನ್ನು ಸೋಲಿಸುವ ಆ ತಪ್ಪುಗಳಿಗೆ ಪಾಪಗಳಿಗೆ ನಾವು ಸ್ಟ್ರಾಂಗ್ ಆಗಿ ನಾವು ಯಾವ ನೆಮೆಯೂ ಹೇಳದೆ ಅದಕ್ಕೆ ಏರ್ಪಡಬೇಕು. In Matthew chapter 5 verse 29 tells us how ruthless you can be. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಎಂದ ಸ್ಟ್ರಿಕ್ಟ್ ಆಗಿ ಪಾಪವನ್ನು ನಾವು ಎದುರಿಸಬೇಕೆಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. If your right eye offend thee, pluck it out. ನಿಮ್ಮ ಆ ಕಣ್ಣು ನಿಮಗೆ ಅಡ್ಡಿಯಾಗಿರುವುದಾದರೆ ಅದನ್ನು ಕಿತ್ತು ಬೀಸಾಡು ಎಂಬುದಾಗಿ ನಾವು ಅಲ್ಲಿ ಕಾಣುತ್ತೇವೆ. It is as ruthless as it can be. ಅದು ತುಂಬಾ ಖಂಡಿತವಾದ ಒಂದು ಕಾರ್ಯವಾಗಿರುತ್ತದೆ. If it is your right hand that's doing it, cut it off. ನಿಮ್ಮ ಬಲಕೈ ನಿಮಗೆ ಅದು ಅಡ್ಡಿಯಾಗಿ ಇರುವುದಾದ್ರೆ ಅದನ್ನು ಕಟ್ ಮಾಡಿ ಬೀಸಾಡಿ ಬಿಡು ಎಂಬುದಾಗಿ ನಾವು ಓದುತ್ತೇವೆ. It is what is Lord Jesus Christ trying to tell there? ಇದು ಹೇಳುವುದನ್ನ ಮುಖಾಂತರ ಯೇಸು ಕರ್ತನು ನಮಗೆ ಕೊಡುವ ಬೋಧನೆ ಏನಾಗಿದೆ? Take drastic step to control yourself. ನಮ್ಮ ಸ್ವಯವನ್ನು ಶರೀರ ಆಶೆಗಳನ್ನು ನಿಯಂತ್ರಿಸಲಿಕ್ಕೆ ಸ್ಟ್ರಾಂಗ್ ಆಗಿ ಇರುವ ನಿರ್ಧಾರಗಳು ನಾವು ತಕ್ಕೊಳ್ಳಬೇಕೆಂಬುದಾಗಿ ಕರ್ತನು ಹೇಳುತ್ತಾನೆ. In our modern language, if I have to tell, I will put it this way. ಮಾಡರ್ನ್ ಭಾಷೆಯಲ್ಲಿ ಈ ಕಾರ್ಯವನ್ನು ನಾನು ಹೇಳುವುದಾದ್ರೆ ಈ ರೀತಿಯಾಗಿ ಅದು ಹೇಳಬಹುದು. If it is your mobile phone that is tempting you, ನಿಮ್ಮ ಮೊಬೈಲ್ ಫೋನ್ ನಿಮಗೆ ಪರೀಕ್ಷೆಯಾಗಿ ನಿಮ್ಮನ್ನು ಅಪಜಯಕ್ಕೆ ಗುರಿ ಮಾಡುವುದಾದ್ರೆ break it. ಅದು ಒಡೆದು ಹಾಕು. You understood? ಅರ್ಥ ಆಯ್ತಾ? If it is the YouTube in your mobile phone creating the problem, cut off the data. ಈಗ ನಿಮ್ಮ ಮೊಬೈಲ್ ನಲ್ಲಿ ಇರುವ ಯೂಟ್ಯೂಬ್ ನಿಮಗೆ ಅಡ್ಡಿಯಾಗಿ ಪಾಪಕ್ಕೆ ಸಿಕ್ಕಿ ಬೀಳಿಸುವುದಾದರೆ ಆ ಡಾಟಾವನ್ನೇ ಆಫ್ ಮಾಡಿಡಿ. If it is some friends that is becoming a temptation for you, get out from them, walk off. ಯಾವುದಾದ್ರೂ ಒಬ್ಬ ಸ್ನೇಹಿತನು ನಿಮಗೆ ಅಡ್ಡಿಯಾಗಿ ನಿಮ್ಮ ಆತ್ಮೀಯ ಜೀವನಕ್ಕೆ ಅಡ್ಡಿಯಾಗಿರುವುದಾದ್ರೆ
ಆ ಸಂಬಂಧವನ್ನೇ ಅದು ಕಟ್ ಮಾಡಿಬಿಡು. Take drastic steps. ಡ್ರಾಸ್ಟಿಕ್ ಆಗಿರುವ ಸ್ಟ್ರಾಂಗ್ ಆಗಿರುವ ಸ್ಟೆಪ್ ಅನ್ನೇ ಪಾಪಕ್ಕೆ ಎದುರಾಗಿ ನೀವು ಮಾಡು. Let me figure out whether you know this gentleman. Anybody knows him? ಈ ಮಾನ್ಯ ವ್ಯಕ್ತಿಯನ್ನು ನಿಮಗೆ ಗೊತ್ತಿರುವಲ್ಲ? Trial version. Anybody knows? ನಿಮಗೆ ಗೊತ್ತಿದೆಯಾ ಈ ವ್ಯಕ್ತಿ? Ronaldinho. Oh, very good. Thank you. Ronaldinho. A very famous footballer from Brazil. ಪ್ರಸಿದ್ಧನಾದ ಒಬ್ಬ ಫುಟ್ಬಾಲ್ ಆಟಗಾರನಾಗಿದ್ದಾನೆ. 2 times FIFA World Player of the Year. 2 ಸಲ ವರ್ಲ್ಡ್ ಪ್ಲೇಯರ್, ಫಿಫಾದ ವರ್ಲ್ಡ್ ಪ್ಲೇಯರ್ ಆಗಿದ್ದನು. He was star of Barcelona club. ಬಾರ್ಸಿಲೋನಾ ಕ್ಲಬ್ಬಿನ ಸೂಪರ್ ಸ್ಟಾರ್ ಆಗಿ ಇದ್ದನು. Star of Brazil national team. ಅವನ ಬ್ರೆಜಿಲ್ ರಾಜ್ಯದ ಒಳ್ಳೆಯ ಆಟಗಾರನಾಗಿ ಫುಟ್ಬಾಲ್ ಪ್ಲೇಯರ್ ಆಗಿದ್ದನು. He was considered to be the great in the world at that point of time. ಆ ಸಮಯದಲ್ಲಿ ಲೋಕದಲ್ಲಿ ಬಹಳ ಆಟಗಾರನಾಗಿ ಸೂಪರ್ ಆಟಗಾರನಾಗಿ ಆತನಿದ್ದನು. Fantastic football capability. ಫುಟ್ಬಾಲ್ ಆಟದಲ್ಲಿ ಅಷ್ಟು ಜಾಣತನ ಸಾಮರ್ಥ್ಯವುಳ್ಳವನಾಗಿ ಇದ್ದನು. But suddenly he faded away. ಆದರೆ ಬೇಗನೆ ಆತನು ಬಿದ್ದು ಹೋದನು. What happened? ಏನಾಯ್ತು? He lacked self-control. ಅವನು ಸ್ವಯ ನಿಯಂತ್ರಣವು, ಸೆಲ್ಫ್ ಕಂಟ್ರೋಲ್, ಅದು ನಷ್ಟಪಡಿಸಿದನು. While playing with Barcelona, ಬಾರ್ಸಿಲೋನಾ ಕ್ಲಬ್ ಅಲ್ಲಿ ಆಟ ಆಡುತ್ತಾ ಇರುವಾಗ, in the nights he were there doing partying, having fun, food, alcohol, women, nightclubs. He just didn't had a control on himself. ರಾತ್ರಿ ಸಮಯಗಳಲ್ಲಿ ಅವನು ಊಟದ ಹೊರಗೆ, ಹುಡುಗಿಗಳ ಹೊರಗೆ, ಅವನು ಮದ್ಯಪಾನದ ಹೊರಗೆ ಎಲ್ಲ ಅವನು ಹೋಗುತ್ತಾ ಅವನ ಸ್ವಯ ನಿಯಂತ್ರಣವನ್ನು ಕಳಕೊಂಡನು. ಅವನು ಅಪಜಯಕ್ಕೆ ಗುರಿಯಾದನು. It was not that his football capability was less. ಅವನ ಫುಟ್ಬಾಲ್ ಆಟದ ಸಾಮರ್ಥ್ಯವು ಎಂದಿಗೂ ಕಡಿಮೆ ಆಗಲಿಲ್ಲ. But he didn't had self-control. ಆದರೆ ಅವನಲ್ಲಿ ಸೆಲ್ಫ್ ಕಂಟ್ರೋಲ್ ಇರಲಿಲ್ಲ. Because of that, the best thing that he knows also faded away. ಒಂದೇ ಕಾರಣದಿಂದ, ಸ್ವಯ ನಿಯಂತ್ರಣ ಇಲ್ಲದೆ ಇದ್ದದರಿಂದ ಅವನಲ್ಲಿರುವ ಸಾಮರ್ಥ್ಯವು ಎಲ್ಲ, ಆ ಜಾಣತನವು ಎಲ್ಲ ನಷ್ಟವಾಯಿತು. Let me talk about another person. Let me see whether you know this person. ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತು ನಾವು ನೋಡಿಕೊಳ್ಳೋಣ. Another sports person from India. ಇವರು ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಗಿದ್ದೆ. Who is this? ಇದು ಯಾರು? Sindhu. PV Sindhu. Yes, PV Sindhu. Right. Excellent. So she is the Indian badminton world champion, isn't it? ಈ ಬ್ಯಾಡ್ಮಿಂಟನ್ ಅಲ್ಲಿ ಇಂಡಿಯನ್ ವರ್ಲ್ಡ್ ಚಾಂಪಿಯನ್ ಆಗಿ ಅವರಿದ್ದಾರೆ. You know what? She loves to eat chocolate and Hyderabadi biryani. ಅವಳು ಚಾಕ್ಲೇಟ್ ಹಾಗೂ ಹೈದರಾಬಾದ್ ಬಿರಿಯಾನಿ ತಿನ್ನಲಿಕ್ಕೆ ಇಷ್ಟವುಳ್ಳವಳು. But her coach has told her, if you eat it, you will not win the medals. You lose your shape. ಅವಳ ಕೋಚಿಂಗ್ ಮಾಡುವ ವ್ಯಕ್ತಿ ಹೇಳಿದ, ನೀವು ಇದು ತಿಂತರೆ, ಚಾಕ್ಲೇಟ್ ಹಾಗೂ ಹೈದರಾಬಾದ್ ಬಿರಿಯಾನಿ ತಿನ್ನುವುದಾದ್ರೆ ಎಂದಿಗೂ ನೀವು ವರ್ಲ್ಡ್ ಚಾಂಪಿಯನ್ ಆಗಿ ಬರುವುದಿಲ್ಲ. She has taken that 2 out of her menu and she is still doing well. ಅದರಿಂದ ಅವಳ ಭಕ್ಷಣ ಊಟದ ಕ್ರಮದಿಂದ, ಮೆನುಯಿಂದ ಈ 2 ಸಂಗತಿಗಳು ಅವಳು ತೆರೆದು ಬಿಟ್ಟಳು. It still tempts her. ಅದು ಈಗಲೂ ಪರೀಕ್ಷೆ ಮಾಡುತ್ತದೆ. But she want to win the race. ಆದರೆ ಅವಳು ವರ್ಲ್ಡ್ ಚಾಂಪಿಯನ್ ಎಂಬ ಪದವಿಯನ್ನು ಅದು ಹೊಂದಿಕೊಳ್ಳಬೇಕೆಂದ ಆಶೆಯಿಂದ, For that, she has become temperate, self-controlled person. ಅವಳು ಈಗ ಸ್ವಯಂ ನಿಯಂತ್ರಣವನ್ನು ಉಳ್ಳವಳಾಗಿ ಅವಳು ಇರ್ತಾರೆ. They do it to obtain a corruptible crown. ಅವರು ನಶಿಸಿ ಹೋಗುವ ಒಂದು ಕಿರೀಟಕ್ಕಾಗಿ ಯತ್ನಿಸುತ್ತಾರೆ. But we an incorruptible. ಆದರೆ ನಾವು ಸ್ವಯಂ ನಿಯಂತ್ರಣವನ್ನು ಹೊಂದಿಕೊಂಡು ಎಂದಿಗೂ ಅಳಿಯಲಾರದ ಕಿರೀಟಕ್ಕಾಗಿ ನಾವು ಯತ್ನಿಸುತ್ತಾರೆ. So the first point here to develop self-control is to take drastic steps.
ಅದರಿಂದ ಸ್ವಯ ನಿಯಂತ್ರಣವನ್ನು ಮಾಡಬೇಕಾದ್ರೆ ಅದರ ಬಗ್ಗೆ ಒಂದು ಸ್ಟ್ರಾಂಗ್ ಡಿಸಿಷನ್, ಡ್ರಾಸ್ಟಿಕ್ ಡಿಸಿಷನ್ ಅನ್ನು ನಾವು ತಗೊಳ್ಳಬೇಕಾಗಿದೆ. Second thing that you need to do is to don't make any provision for flesh. ಎರಡನೇದಾಗಿ ಈ ತಪ್ಪು ಮಾಡಲಿಕ್ಕೆ ಅದಕ್ಕೆ ಯಾವ ಸಾಹಚರ್ಯವನ್ನು ಸನ್ನಿವೇಶಗಳನ್ನು ಒದಗಿಸಿಕೊಡಬಾರದು. Yes, there will be opportunities to do this. ಸೈತಾನನು ಅನೇಕ ಸಂದರ್ಭಗಳನ್ನು ಅವನು ಸಿದ್ಧಪಡಿಸುತ್ತಾನೆ. Sometimes it could be the college group that you have. ಒಂದು ವೇಳೆ ನೀವು ಒಳಗೊಂಡಿರುವ ಕಾಲೇಜ್ ಗ್ರೂಪ್ ಮುಖಾಂತರ ಪರೀಕ್ಷೆಗಳು ಬರುತ್ತದೆ. Sometimes the way that you go, there could be some film posters that is displayed is tempting you. ಕೆಲವೊಮ್ಮೆ ಹೋಗುವ ದಾರಿಯಲ್ಲಿ ಅಲ್ಲಿ ಅಂಟಿಸಿರುವ ಆ ಫಿಲಿಂ ಪೋಸ್ಟರ್ಗಳು ನಿಮ್ಮನ್ನು ಪರೀಕ್ಷೆಗೆ ಎಳೆದುಕೊಂಡಿರುತ್ತದೆ. Sometimes it could be the Facebook that you are browsing that is tempting you. ಕೆಲವೊಮ್ಮೆ ನೀವು ಬ್ರೌಸಿಂಗ್ ಮಾಡುವ ಆ ಫೇಸ್ಬುಕ್ ನಿಮ್ಮನ್ನು ಪರೀಕ್ಷೆಗೆ ನಡೆಸುತ್ತದೆ. Many a times it could be some websites through the YouTube that is tempting you. ಕೆಲವೊಮ್ಮೆ ಯೂಟ್ಯೂಬ್ ಅಲ್ಲಿ ಇರುವಂತ ಕೆಲವು ವೆಬ್ಸೈಟ್ಗಳು ನಿಮ್ಮನ್ನು ಪಾಪಕ್ಕೆ ಅಧೋಗತಿಗೆ ನಡೆಸುತ್ತದೆ. Avoid making provision for such temptations. ಆ ತರದಲ್ಲಿ ಪರೀಕ್ಷೆಗೆ ನಮ್ಮನ್ನು ಪ್ರೇರೇಪಿಸುತ್ತಾ ಇರುವ, ನಡೆಸುತ್ತಾ ಇರುವ ಆ ಸಂದರ್ಭಗಳನ್ನು, ಆ ಕಾರ್ಯಗಳನ್ನೇ ಸಂಪೂರ್ಣವಾಗಿ ಬಿಟ್ಟು ಬಿಡು. Romans chapter 13 verse 14 we read like this. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ಈ ವಿಧವಾಗಿ ಓದುತ್ತೇವೆ. But put you on the Lord Jesus Christ and make not provision for the flesh to fulfill the lust thereof. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. If these areas of temptations you realize are the ones that is making it, make no provision for them, remove them. ಯಾವ ವಿಷಯದಿಂದ ನಿಮಗೆ ಪರೀಕ್ಷೆಗಳು ಬರುತ್ತದೆ, ನಿಮ್ಮನ್ನು ಅಪಜಯಪಡಿಸಲಿಕ್ಕೆ ಸೈತಾನನು ಪರಿಶ್ರಮಿಸುತ್ತದೆ ಎಂಬುದನ್ನು ತಿಳ್ಕೊಂಡು ಆ ಕಾರ್ಯಗಳನ್ನು, ಆ ಸನ್ನಿವೇಶಗಳನ್ನು, ಆ ಸಂದರ್ಭಗಳನ್ನು ಅದು ಅವಾಯ್ಡ್ ಮಾಡಿರಿ. I remember when a decade ago, before I was talking to my father who passed away now. ತೀರಿ ಹೋದಂದ ನನ್ನ ತಂದೆಯೊಟ್ಟಿಗೆ 10 ವರ್ಷಗಳ ಹಿಂದೆ ನಾನು ಮಾತನಾಡುವಾಗ I went to his home and figured out that morning there is no newspaper, which was surprising for me. ಅವರು ವಾಸಿಸುವ ಮನೆಗೆ ನಾನು ಹೋದಾಗ ಹೊತ್ತಾರೆ ನ್ಯೂಸ್ ಪೇಪರೇ ಅಲ್ಲಿ ಇರಲಿಲ್ಲ. ಅದು ನನಗೆ ಆಶ್ಚರ್ಯವಾಗಿತ್ತು. Both me and daddy both loved football. ನಾನು ಹಾಗೂ ನನ್ನ ಡ್ಯಾಡಿ ಫುಟ್ಬಾಲ್ ಆಟವನ್ನು ಇಷ್ಟಪಡುವವರಾಗಿದ್ದಾರೆ. So when the newspaper comes, the first thing we will look at would be the sports page. ನ್ಯೂಸ್ ಪೇಪರ್ ಹೊತ್ತಾರೆ ಬೀಳುವಾಗ ಮೊದಲೇ ನೋಡುವಂತದ್ದು ಆ ಸ್ಪೋರ್ಟ್ಸ್ ಪೇಜ್. So that time when I was in his house, I realized there is no newspaper, and I was asking what happened, why you stopped newspaper. ಆ ಸಮಯದಲ್ಲಿ ನಾನು ಅವರ ಮನೆಯಲ್ಲಿ ಇದ್ದಾಗ ನ್ಯೂಸ್ ಪೇಪರ್ ಬಂದಿಲ್ಲ. ನಾನೇ ಕೇಳ್ತಾ ಇತ್ತು, ಏನಾಯ್ತು, ನ್ಯೂಸ್ ಪೇಪರ್ ಯಾಕೆ ಬಂದಿಲ್ಲ? Then he said this to me. ಆವಾಗ ಅವರು ಈ ರೀತಿಯಾಗಿ ಹೇಳಿದ. He was in his early 70s when he was talking this. ಇದು ಮಾತಾಡುವಾಗ, ಸಂಭಾಷಣೆ ಮಾಡುವಾಗ ಅವರು 70 ವಯಸ್ಸಿನ ಮೇಲೆ ಪ್ರಾಯದವರಾಗಿ ಇದ್ದರು. And he has retired and he is back home. ಅವರು ರಿಟೈರ್ ಆಯಿತು ಕೆಲಸದಿಂದ, ಮನೆಯಲ್ಲಿ ಆರಾಮಾಗಿ ಸಮಾಧಾನವಾಗಿ ವಾಸಿಸುತ್ತಾ ಇತ್ತು. And you know what he said to me? Pardon? You know what he said to me? ಅವರು ಏನ್ ಮಾತಾಡಿದ ಎಂಬುದನ್ನು ನಿಮಗೆ ಗೊತ್ತೇ? He said, look, I wanted to spend the first hour or two with the Lord in the morning. ದಿನದ ಮೊದಲನೇ 2 ಗಂಟೆಗಳು ನಾನು ನನ್ನ ಕರ್ತನೊಟ್ಟಿಗೆ ನಾನು ಕಳೆಯಬೇಕು. So I wake up, sit near the window, and I start reading my Bible. ನಾನು
ನನ್ನ ಆ ಕಿಟಕಿಯ ಹತ್ತಿರ ಇದ್ದುಕೊಂಡು ಬೈಬಲ್ ಅನ್ನ ಓದುತ್ತಾ ಇರುವಾಗ, but around 6:30 suddenly that sound will come. The paper wala will throw the paper and that's flashing right in front of me. ಆದರೆ 6:06 ಆಗುವಾಗ ನ್ಯೂಸ್ ಪೇಪರ್ ಸಪ್ಲೈ ಮಾಡುವವನು ಆ ನ್ಯೂಸ್ ಪೇಪರ್ ಅಲ್ಲಿ ಬೀಸಾಟಿ ಬಿಡುತ್ತದೆ. ಆವಾಗ ಅದರ ಶಬ್ದವನ್ನು ನಾನು ಕೇಳುವಾಗ ನನ್ನ ಹತ್ರ ಅದು ಬಂದು ಬೀಳುತ್ತದೆ. And I get tempted to go pick the paper up and read. ಬೇಗನೆ ಎದ್ದು ನ್ಯೂಸ್ ಪೇಪರ್ ಓದಬೇಕೆಂಬ ತುಂಬಾ ಆಸಕ್ತಿಯ ಪರೀಕ್ಷೆ ನನಗೆ ಬರುತ್ತದೆ. So I stopped the newspaper. ಆದ ಕಾರಣ ನ್ಯೂಸ್ ಪೇಪರೇ ನಾನು ಸ್ಟಾಪ್ ಮಾಡಿದ. Nowadays, around 11 o'clock, I walk up to my brother's house and see the paper and come back. ಈಗ 11 ಗಂಟೆಗೆ ನನ್ನ ಸಹೋದರನ ಮನೆಗೆ ಹೋಗಿ ನಾನು ಅಲ್ಲಿ ಹೋಗಿ ನ್ಯೂಸ್ ಪೇಪರ್ ಓದುತ್ತೆ. That's what one should do, giving no provision for temptations. ಅದನ್ನೇ ಈ ಪರೀಕ್ಷೆಗಳಿಗೆ ಬರುವ ಆ ದಾರಿಯನ್ನು ಮುಚ್ಚಿಡುವಂಥದ್ದು, ಅದನ್ನ ಆ ಸಂದರ್ಭಗಳನ್ನು ಅವಾಯ್ಡ್ ಮಾಡುವುದನ್ನ ಒಳ್ಳೆ ಉದಾಹರಣೆಯಾಗಿ ಇದು ಕಾಣುತ್ತದೆ. Let me give you one more example and today we will close. We are halfway. Some other day when the Lord allows, we will continue this. ಇನ್ನೊಂದು ಉದಾಹರಣೆಯನ್ನು ಕೂಡ ಹೇಳಿ ನಾನು ಇವತ್ತು ಈ ಕೂಟವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ಇನ್ನೊಂದು ದಿನ ಮಿಕ್ಕಿಯ ಕಾರ್ಯಗಳು ನಮಗೆ ಎಕ್ಸ್ಪ್ಲೈನ್ ಮಾಡಬಹುದು. It is in 1950s. 1950 ಆ ಸಂದರ್ಭಗಳಲ್ಲಿ there was a small country, Malaya. ಮಲಯ ಎಂಬ ಒಂದು ಸಣ್ಣ ರಾಜ್ಯವಿತ್ತು. That country was in tremendous trouble with communist terrorists. ಆ ರಾಜ್ಯದಲ್ಲಿ ಕಮ್ಯುನಿಸ್ಟ್ ಉಗ್ರವಾದಿಗಳ ಸಮಸ್ಯೆಗಳು ಜಾಸ್ತಿ ನಡೆಯುತ್ತಾ ಇತ್ತು. They were defeating government in a big way. ಅವರು ಅಲ್ಲಿ ಇದ್ದಂತ ಆ ಗವರ್ಮೆಂಟಿನನ್ನು ಎದುರಿಸುತ್ತಾ ಹೋರಾಡುತ್ತಾ ಇದ್ದರು. So what they used to do is, there were a lot of small Malaya villages near the forest. ಆ ಮಲಯ ಎಂಬ ರಾಜ್ಯದ ಸುತ್ತಲೂ ಸಣ್ಣ ಗ್ರಾಮಗಳು ಇದ್ದವು. So these terrorists raids those small villages near their forest where they were hiding and take out provisions and go back, and they were very well. ಈ ಉಗ್ರವಾದಿಗಳು ಆ ಸಣ್ಣ ವಿಲೇಜ್ಗಳು ಗ್ರಾಮಗಳನ್ನು ಅವರು ಆಕ್ರಮಿಸಿ ಅಲ್ಲಿರುವ ಸಪ್ಲೈಗಳು ಕಾರ್ಯಗಳೆಲ್ಲ ಅವರು ಅಪಹರಿಸುತ್ತಾ ಇದ್ದರು. So then the Malaya government did one thing very drastic. ಈ ಸಂದರ್ಭದಲ್ಲಿ ಮಲಯ ಗವರ್ಮೆಂಟ್ ಒಂದು ಸ್ಟ್ರಾಂಗ್ ಆಗಿರುವ ಒಂದು ಕಾರ್ಯವನ್ನು ಮಾಡಿದ. They took away all those villages and replanted them far from the forest. ಈ ಗವರ್ಮೆಂಟ್ ಮಾಡಿದನೆಂದರೆ ಆ ಸಣ್ಣ ವಿಲೇಜ್ಗಳಲ್ಲಿ ಇದ್ದಂತ ಎಲ್ಲಾ ಮನುಷ್ಯರನ್ನು ಅಲ್ಲಿಂದ ಹೊರಡಿಸಿ ಫಾರೆಸ್ಟ್ ಇಂದ ಕಾಡಿನಿಂದ ದೂರದಲ್ಲಿರುವ ಸ್ಥಳದಲ್ಲಿ ಅವರಿಗೆ ನಿವಾಸಗಳನ್ನು ಮನೆಗಳನ್ನು ಮಾಡಿಕೊಟ್ಟ. And you can see one of those villages in the photo. ಅಲ್ಲಿರುವ ಒಬ್ಬ ಗ್ರಾಮದ ವಿಲೇಜಿನ ಫೋಟೋವನ್ನು ನಾನು ಇಲ್ಲಿ ಹಾಕಿದ್ದೀನಿ. They covered it with big wired fences. ಅವರ ವಿಲೇಜಿನ ಗ್ರಾಮದ ಸುತ್ತಲೂ ಅವರು ಕಬ್ಬಿಣದ ಒಂದು ಬೇಲಿಯನ್ನು ಹಾಕಿದೆವು. They removed all the provisions that was going to the terrorists. ಈ ಉಗ್ರವಾದಿಗಳಿಗೆ ಅದು ಹೋಗುತ್ತಾ ಇರುವ ಎಲ್ಲಾ ರಿಸೋರ್ಸಸ್ ಅವರು ಅಡ್ಡಿ ಮಾಡಿ ಅವರಿಗೆ ತಗಲದಂತೆ ಅದನ್ನು ಅವರು ಸೂಚಿಸಿದ. Very soon all the terrorists were submitted. They were starved into submission. ಆ ರೀತಿಯಾಗಿ ಮಾಡಿದ್ದರಿಂದ ಫಾರೆಸ್ಟ್ ಅಲ್ಲಿ ವಾಸಿಸುತ್ತಿದ್ದ ಆ ಉಗ್ರವಾದಿಗಳು ಅವರಿಗೆ ಬೇಕಾದ ಪೋಷಣೆಗಳು ಸಿಕ್ಕದೆ ಅವರು ಬೇಗನೆ ಗವರ್ಮೆಂಟ್ಗೆ ವಿಧೇಯರಾಗಿ ಅವರು ಸಮರ್ಪಣೆ ಮಾಡಿದರು. What was the secret? ಆ ರಹಸ್ಯವು ಏನಾಗಿತ್ತು? Make no provision for the devil. ಸೈತಾನನಿಗೆ ಯಾವ ಸಂದರ್ಭವನ್ನು ಪ್ರೊವಿಷನ್ ಅನ್ನು ಕೊಡದೆ ನಮ್ಮನ್ನೇ ಕಾಯ್ದು ನಿಯಂತ್ರಣದಲ್ಲಿ ಇಟ್ಟು ಸೂಚಿಸಿಕೊಳ್ಳುವಂಥದ್ದು. Romans 13:14, I am reading it again for you.
ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಾಕ್ಯ ಇನ್ನೊಂದು ಸಾರಿ ನಾನು ನಿಮಗಾಗಿ ಓದುತ್ತೇನೆ. But put ye on the Lord Jesus Christ, ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, and make not provision for the flesh to fulfill the lust thereof. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ನಿಮ್ಮನ್ನು ಕಾಯಿರಿ. When you are tempted through your own self, ನಿಮ್ಮ ಸ್ವಯದಲ್ಲಿ ಶರೀರದ ಆಶೆಗಳಿಂದ ನೀವು ಪರೀಕ್ಷೆಗಳಿಗೆ ಗುರಿಯಾಗುವಾಗ don't blame somebody else. ಬೇರೆ ಯಾರನ್ನು ನೀವು ದೂರ ಹೇಳಬಾರದು. Don't tell that she has tempted me. ಅವರ ಮುಖಾಂತರ ನಾನು ಪರೀಕ್ಷೆಗೆ ಒಳಪಟ್ಟನೆಂಬುದಾಗಿ ದೂರ ಹೇಳಬಾರದು. Don't blame your parents saying that, oh, because of that I got tempted. ನನ್ನ ತಂದೆ ತಾಯಿಗಳ ನಿಮಿತ್ತವಾಗಿ ನಾನು ಪರೀಕ್ಷೆಗಳಿಗೆ ಗುರಿಯಾದವು ಎಂಬುದಾಗಿ ಹೇಳಬಾರದು. Recognize yourself has the ability to tempt you. ನಿನ್ನ ಆ ಸ್ವಯ ಶರೀರದಾಶಗಳನ್ನೇ ನಿನ್ನನ್ನು ಪರೀಕ್ಷಿಸಿ ಸೋಲಿಸಲಿಕ್ಕೆ ಶಕ್ತಿ ಉಳ್ಳದಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿರಿ. What did you do? ನೀವೇನ್ ಮಾಡಬೇಕು? Step 1. ಮೊದಲನೇ ಹೆಜ್ಜೆ, take drastic steps by the power of the Spirit of God. ಪವಿತ್ರಾತ್ಮನ ಶಕ್ತಿಯಿಂದ ಸ್ಟ್ರಾಂಗ್ ಆಗಿರುವ ನಾನು ತಪ್ಪು ಮಾಡುವುದಿಲ್ಲ ಎಂಬ ಡ್ರಾಸ್ಟಿಕ್ ಡಿಸಿಷನ್ಸ್ ತಕೊಳ್ಳಿರಿ. Step 2. ಎರಡನೇ ಸ್ಟೆಪ್ ಏನೆಂದರೆ, don't make any provisions for flesh. ಶರೀರದ ಆಶೆಗಳು ಬೆಳೆಸಲಿಕ್ಕೆ ತಕ್ಕ ಯಾವ ಸಂದರ್ಭಗಳು ಚಾನ್ಸ್ ಕೊಡದೆ ಇರುವಂತದ್ದು. May the good Lord strengthen you, people of self-control, winning the race for the glory of God. ದೇವರ ಮಹಿಮೆಗಾಗಿ ಸ್ವಯಂ ನಿಯಂತ್ರಣದಲ್ಲಿ ಜೀವಿಸುವವರನ್ನು, ಹತೋಟಿಯಲ್ಲಿ ತಮ್ಮ ದೇಹಗಳನ್ನು ಇಟ್ಟುಕೊಳ್ಳುವವರನ್ನು ಕರ್ತನು ಹೇರಳವಾಗಿ ಆಶೀರ್ವದಿಸಲಿ. May the good Lord bless you all. ಒಳ್ಳೆ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.